ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ನಮಿಸುತ್ತಾ ಹಾಗೂ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಅಷ್ಟಪುಷ್ಪಗಳು ಮಾನವನಿಂದ ಮಾಧವನ ಕಡೆಗೆ ನಮ್ಮ ಪ್ರಯಾಣ ಸಾಗಬೇಕು ಅಂದರೆ ಈ ಅಷ್ಟಪುಷ್ಪಗಳ ಬಗ್ಗೆ ನಾವು ತಿಳ್ಕೊಂಡಾಗ ಹೇಗೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಇವತ್ತು ಇದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ. ಇದು ಬಂದು ಯಾವುದೋ ಒಂದು ಶ್ಲೋಕದಲ್ಲಿ ಬಂದಿರೋದು ಇದು. ಆದರೆ ನಮಗೆ ತುಂಬ ಉಪಯೋಗ ಇದೆ ಇದು. ಅದಕ್ಕಾಗಿ ನಮ್ಮ ಸಾಧನೆಗೆ ಪೂರಕವಾಗಿರೋದ್ರಿಂದ ಇವತ್ತು ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ಳೋ ಒಂದು ಪ್ರಯತ್ನ. ಈಗ ಪುಷ್ಪಗಳು ಅಂದ್ರೇನೆ ನಮ್ಗೆ ಏನನ್ಸುತ್ತೆ ಅಂದರೆ ಏನಕ್ಕೆ ಬಳಸ್ತೀವಿ ಪುಷ್ಪಗಳನ್ನ ಅಂತ ನೋಡೋದಾದ್ರೆ, ಪುಷ್ಪ ಅಂದ ತಕ್ಷಣ ಎಷ್ಟು ಥರದ್ದು ಬಳಸ್ತೀವಿ, ಅದು ಬಳಸೋ ಹಿನ್ನೆಲೆ ಹಲವಾರು ಒಂದು ಕಾರಣಗಳಿರುತ್ತೆ, ಹಲವಾರು ಅರ್ಥಗಳಿರುತ್ತೆ ಅನ್ನೋದು ಈಗ ಅರ್ಥ ಆಯ್ತು. ಹಾಗಾಗಿ ನಾವು ಇಲ್ಲಿ ಅಷ್ಟಪುಷ್ಪಗಳನ್ನ ಯಾವುದಕ್ಕೆ ಅಂದ್ರೆ ಆ ಪರಮಾತ್ಮನನ್ನ ಪೂಜೆ ಮಾಡೋದಕ್ಕೆ, ಸೇವೆ ಸಲ್ಲಿಸೋದಕ್ಕೆ, ಅದನ್ನ ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅನ್ನೋದಕ್ಕೆ ಇದು. ಹಾಗಾಗಿ ಎಂತಹ ಪೂಜೆ ಪರಮಾತ್ಮನಿಗೆ ಪ್ರೀತಿ ಪಾತ್ರವಾಗಿರುತ್ತೆ ಅನ್ನೋದು ನಾವು ಭಗವದ್ಗೀತೆಯಲ್ಲಿ ನೋಡೋದಾದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನೋ ಒಂದು ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಭಕ್ತಿಯಿಂದ ಯಾವುದು ಪತ್ರ ಅಂದ್ರೆ ಎಲೆ ಹಾಕ್ಬೋದು, ಪುಷ್ಪ ಹಾಕ್ಬೋದು, ಹೂವು ಹಾಕ್ಬೋದು, ಹಣ್ಣು ಹಾಕ್ಬೋದು, ಯಾವುದನ್ನ ನೀಡಿದ್ರೂ ಸಹ ಭಕ್ತಿಯಿಂದ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳಿರೋದು. ಹಾಗಾಗಿ ಯಾಕೆ ಇದನ್ನ ನೀಡ್ತಾನೆ, ಮನುಷ್ಯರು ಯಾಕೆ ನೀಡ್ತಾರೆ ಇದೆಲ್ಲ ಫಲ ಪತ್ರ ಪುಷ್ಪ ಅನ್ನೋದಾದ್ರೆ, ಯಾವುದೂ ಪ್ರಯೋಜನ ಇಲ್ಲದಿರ ಮನುಷ್ಯ ಯಾವ ಕೆಲಸನೂ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಸಹ ಆ ಭಗವಂತನಲ್ಲಿಯೂ ಸಹ ಅದೇ ತರ ವರ್ತಿಸ್ತಾನೆ. ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಆ ಒಂದು ಪೂಜೆ ಪುಷ್ಪ ಅನ್ನೋನು ಸಲ್ಲಿಸ್ತಾನೆ. ಅಂತಹವರೇ ತುಂಬಾ ಜನ ಇರೋದು. ಯಾವುದೂ ಬೇಡ, ನಾವು ಸುಮ್ಮನೆ ಮಾಡ್ತೀವಿ ಅನ್ನೋರು ತುಂಬಾ ತುಂಬಾ ಬೆರಳೆಣಿಕೆಯಲ್ಲೂ ಸಹ ಇರ್ತಾರೋ ಇಲ್ವೋ ಸ್ನೇಹಿತರೆ. ಹಾಗಾಗಿ ಅಂಥವ್ರನ್ನೂ ಸಹ ಪರಮಾತ್ಮ ಏನ್ ಮಾಡ್ತಾನಂದ್ರೆ ಕರುಣಾಮಯಿ ದಯಾಮಯಿ ಅಂತೀವಲ್ವಾ, ಅದಕ್ಕಾಗಿ ಅಂತಹ ಭಕ್ತರನ್ನು ಸಹ ಸ್ವೀಕಾರ ಮಾಡ್ತಾನೆ. ಅವರು ಯಾವುದೇ ಒಂದು ಪ್ರಯೋಜನಕ್ಕೋಸ್ಕರ ಯಾವುದೋ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಪೂಜೆ ಸಲ್ಲಿಸಿದ್ರು ಸಹ ಅವರನ್ನು ಸಹ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ನಾವು ನೋಡಿದ್ವಿ ಮಾಧವನ ಲಕ್ಷಣದಲ್ಲಿ, ಮಾಧವನ ಲಕ್ಷಣ ಒಂದು ಸಮದೃಷ್ಟಿ ಅಂತ. ಹಾಗಾಗಿ ಯಾರು ಯಾವುದೇ ಉದ್ದೇಶದಿಂದ ತನ್ನನ್ನ ಆಶ್ರಯಿಸಿದ್ರೂ ಸಹ ಎಲ್ಲರನ್ನೂ ಸಹ ಸ್ವೀಕಾರ ಮಾಡ್ತಾನೆ ಸಮದೃಷ್ಟಿಯಿಂದ. ನಾವು ಏನೋ ಒಂದು ಮಾಡ್ತಿದ್ದೀವಿ ಅಂದ್ರೆ ಅಂದ್ರೆ ಪೂಜೆ ಮೂಲಕ ಪುಷ್ಪವನ್ನು ಅರ್ಪಿಸೋದ್ ಮೂಲಕ ಹಾಕ್ಬೋದು, ಏನೋ ಒಂದು ನಮಗೆ ಅದ್ರ ಹಿನ್ನೆಲೆ ಇರುತ್ತೆ. ಸುಮ್ಮನೆ ಏನು ಮಾಡೋದಿಲ್ಲ ಮನುಷ್ಯ. ಎಲ್ಲ ಮನುಷ್ಯರ ಜೊತೆ ವ್ಯವಹಾರನು ಸುಮ್ಮನೆ ಹೇಗೆ ಮಾಡೋದಿಲ್ವೋ ಅದೇ ತರಹ ಭಗವಂತನ ಹತ್ರನೂ ಸಹ ಏನೋ ಒಂದಿಟ್ಕೊಂಡೇ ಉದ್ದೇಶ ಮಾಡ್ತಾನೆ. ಹಾಗಾಗಿ ಈ ತರ ಹಲವಾರು ಪುಷ್ಪಗಳಿಂದ, ಪೂಜಾ ಸಾಮಗ್ರಿಗಳಿಂದ ಅದ್ರ ಮೂಲಕ ಸಲ್ಲಿಸೋದು ಯಾರು, ಅದೆಲ್ಲ ಯಾವ ಪೂಜೆ ಅಂದ್ರೆ ಅದು ಸಾಮಾನ್ಯ ಪೂಜೆ. ಹೆಚ್ಚಿನ ಜನ ಯಾವುದೋ ಒಂದು ಉದ್ದೇಶ, ಯಾವುದೋ ಒಂದು ಬಯಕೆ ಕೋರಿಕೆ ಈಡೇರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾರೆ. ಅಂತಹವ್ರನ್ನೂ ಸಹ ಸಮದೃಷ್ಟಿ ಇರೋದ್ರಿಂದ, ಮಾಧವನ ಲಕ್ಷಣ ಆಗಿರೋದ್ರಿಂದ ಅವ್ರನ್ನೂ ಸಹ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಈ ಒಂದು ಪೂಜೆ ಸಲ್ಲಿಸೋರ್ನ ಏನಂತೀವಿ ನಾವು, ಭಕ್ತರು ಅಂತ ಕರಿತೀವಿ ಅಲ್ವಾ. ಭಕ್ತಿಯಿಂದ ಮಾಡ್ತೀವಿ ಅದರಿಂದ. ಹಾಗಾಗಿ ಎಷ್ಟು ತರದ ಭಕ್ತರಿದ್ದಾರೆ ಪೂಜೆ ಸಲ್ಲಿಸಿರ್ತಕ್ಕಂಥವ್ರು. ಪುಷ್ಪಗಳ ಮೂಲಕ ಹಾಕ್ಬೋದು, ಪತ್ರದ ಮೂಲಕ ಹಾಕ್ಬೋದು, ಮತ್ತೊಂದು ಮೂಲಕ ಹಾಕ್ಬೋದು, ಶ್ಲೋಕ ಜಪ ಯಾವುದೋ ಒಂದ್ರ ಮೂಲಕ ಹಾಕ್ಬೋದು. ಅಂದ್ರೆ 4 ಜನ ಇರ್ತಾರೆ ಸ್ನೇಹಿತರೆ. ಅಂದ್ರೆ ಆರ್ತಾರ್ತಿ ಅಂದ್ರೆ ಏನೋ ಒಂದು ನಿರೀಕ್ಷೆಯಿಂದ ಮಾಡುವುದು, ಏನೋ ಒಂದು ಬೇಕು ಅಂತ ಬೈಕೆಯಿಂದ ಮಾಡೋದು ಅರ್ಥಾರ್ಥಿಗಳು. ಇನ್ನು ಮತ್ತೊಬ್ರು ಆರ್ತರು ಅಂದ್ರೆ ಕಷ್ಟದಲ್ಲಿ ಇದ್ದಾಗ, ಅಂದ್ರೆ ಕಷ್ಟದಲ್ಲಿ ವೆಂಕಟರಮಣ ಅಂತೀವಲ್ವಾ, ಆ ತರ ಏನೋ ನಮ್ಗೆ ನಮ್ಮ ಪ್ರಯತ್ನ ಎಲ್ಲ ಮಾಡಿ ಸಹ ಅದು ನಮ್ಮ ಬಯಸಿದಂತೆ ಅದು ಸರಿ ಹೋಗ್ತಿಲ್ಲ ಅಂದಾಗ ನಾವು ದೇವರನ್ನ ಆವಾಗ ನಮಗೆ
ದಿನಾ ದೇವ್ರ ಕಡೆ, ಆ ಭಗವಂತನ ಕಡೆ ಗಮನ ಇಲ್ಲದೆ ಹೋದ್ರೂ ಸಹ ಈ ಕಷ್ಟದ ಸಮಯದಲ್ಲಿ ಏನೋ ಅವ್ರಿಗೆ ತೋಚಿದ್ದು ಅವರು ಪೂಜೆನೋ, ಮಂತ್ರನೋ, ಜಪಾನೋ, ಯಜ್ಞನೋ, ಪುಷ್ಪನೋ ಏನೋ ಒಂದು ಸಮರ್ಪಣೆ ಮಾಡ್ತಾ ಕಷ್ಟದಲ್ಲಿ ನಿವಾರಣೆ ಮಾಡು ಅನ್ನೋ ಒಂದು ಪ್ರಾರ್ಥನೆ ಮಾಡ್ತಾರೆ. ಅಂತಹ ಅವರು ಆರ್ತರು. ಮತ್ತು ಇನ್ನೂ ಕೆಲವರು ಜಿಜ್ಞಾಸು ಅಂತ. ಅಂದ್ರೆ ಅವ್ರಿಗೆ ಬೇರೆ ಏನೂ ಧ್ಯೇಯ ಇರೋದಿಲ್ಲ, ಬಯಕೆ ಈಡೇರಿಸ್ಕೋಬೇಕು ಅಂತ. ಆದರೆ ಇದು ಹೇಗಾಗುತ್ತೆ, ಯಾವ ಥರ ಆಗುತ್ತೆ ಆ, ಅನ್ನೋ ಒಂದು ಜಿಜ್ಞಾಸೆ ಇರುತ್ತೆ, ತಿಳ್ಕೋಬೇಕು ಅನ್ನೋದಿರುತ್ತೆ. ದೇವರು ಅಂದರೆ ಏನು, ಯಾರಿಗೆ ಕೊಡ್ತಾರೆ, ಯಾವ ಯಾವುದ್ರ ಮೂಲಕ ಪಡ್ಕೊಳಕ್ ಸಾಧ್ಯ ಆಗುತ್ತೆ ಅನ್ನೋ ಒಂದು ಜಿಜ್ಞಾಸೆ ಮೂಲಕ ಮಾಡೋರು ಇರ್ತಾರೆ. ಹಾಗಾಗಿ ಅಂಥವರು ಒಬ್ರು. ಮತ್ತು ಇನ್ನೂ ಒಬ್ಬರು ಅಂದರೆ ಜ್ಞಾನಿ. 4 ಥರದ ಭಕ್ತರಲ್ಲಿ ಜ್ಞಾನಿ. ಹಾಗಾಗಿ ಈ ಜ್ಞಾನಿ ಏನು ಪೂಜೆ ಸಲ್ಲಿಸ್ತಾನಲ್ವಾ, ಸೇವೆ ಮಾಡ್ತಾನಲ್ವಾ ಭಗವಂತನಿಗೆ, ಅದು ತುಂಬ ಪ್ರೀತಿ. ಅದನ್ನು ಸ್ವೀಕಾರ ಮಾಡ್ತಾನೆ ಪ್ರೀತಿಯಿಂದ ಅನ್ನೋದು. ಆದರೆ ಈ ಜ್ಞಾನಿ ಆಗಿರ್ತಕ್ಕಂಥವನು, ಬೇರೆಯವರೆಲ್ಲ ಸಾಮಾನ್ಯವಾಗಿ ಪೂಜಾ ಸಾಮಗ್ರಿಗಳ ಮೂಲಕ ಸಲ್ಲಿಸ್ತಾರೆ. ಆದರೆ ಈ ಜ್ಞಾನಿ ಆಗಿರ್ತಕ್ಕಂಥವನು ಯಾವ ಥರ ಪುಷ್ಪಗಳಿಂದ ಸಮರ್ಪಣೆ ಮಾಡ್ತಾನೆ ಭಗವಂತನಿಗೆ, ಪರಮಾತ್ಮನಿಗೆ, ಅಂದರೆ 8 ಪುಷ್ಪಗಳು, ಅದೇ ಅಷ್ಟಪುಷ್ಪಗಳು ಅನ್ನೋದನ್ನ ನಾವು ಈಗ ತಿಳ್ಕೊಂತಿರೋದು. ಯಾರು ಅಷ್ಟಪುಷ್ಪಗಳನ್ನ ಸಮರ್ಪಣೆ ಮಾಡೋದು ಅಂದ್ರೆ ಜ್ಞಾನಿ. ಅದು 8 ಯಾವುದು ಅನ್ನೋದಾದ್ರೆ, ಅಹಿಂಸಾ ಅದು ಪ್ರಥಮ ಪುಷ್ಪ, ಮತ್ತೆ ಇಂದ್ರಿಯ ನಿಗ್ರಹ, ಮತ್ತೆ ದಯಾ ಪುಷ್ಪ, ಸತ್ಯ ಪುಷ್ಪ, ಜ್ಞಾನ ಪುಷ್ಪ, ತಪಃ ಪುಷ್ಪ ಮತ್ತು ಕ್ರಿಯಾ ಪುಷ್ಪ, ಇನ್ನೊಂದು ಧ್ಯಾನ ಪುಷ್ಪ. ನೋಡಿ, 8 ಪುಷ್ಪಗಳ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ ಜ್ಞಾನಿ. ಆದ್ರೆ ಈ ಪುಷ್ಪಗಳೆಲ್ಲ ಕೈಯಿಂದ ಕೊಡೋ ಅಂಥದ್ದಲ್ಲ, ಹೃದಯದಿಂದ ನೀಡುವ ಭಾವನಾ ಪುಷ್ಪಗಳು ಇವು. ಹಾಗಾಗಿ ಇದರಿಂದ ಯಾರಿಗೆ ಉಪಯೋಗ? ಸಾಮಾನ್ಯ ಭಕ್ತರೇನೋ ಏನೋ ಮಾಡ್ತಾರೆ ಅವ್ರಿಗಾಗಿ. ಜ್ಞಾನಿ ಮಾಡೋ ಒಂದು ಈ ಸಮರ್ಪಣೆಯಿಂದ ಯಾರಿಗೆ ಉಪಯೋಗ ಅಂದ್ರೆ ಸರ್ವಭೂತ ಹಿತ, ಎಲ್ಲರಿಗಾಗಿ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದಿದು. ಜಗತ್ ಹಿತ ಕಾರ್ಯಕ್ಕಾಗಿ ಮಾಡೋದು. ಅದಕ್ಕಾಗಿ ಪರಮಾತ್ಮನಿಗೆ ಇದು ತುಂಬಾ ಪ್ರೀತಿ ಅಂತ ಜ್ಞಾನಿ ಸಲ್ಲಿಸ್ತಕ್ಕಂಥದ್ದು ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಜ್ಞಾನಿ ಭಗವಂತನಿಗೆ, ಪರಮಾತ್ಮನಿಗೆ ತುಂಬಾ ಪ್ರೀತಿ ಪಾತ್ರನು ಅಂತ. ಹಾಗಾಗಿ ಇದು ಮಾಡ್ಬೇಕಂದ್ರೆ ಏನಿರ್ಬೇಕು ನಮ್ಮಲ್ಲಿ? ಎಲ್ಲರಿಗೂ ಸಾಧ್ಯನಾ ಇದು ಅನ್ನೋದಾದ್ರೆ ಎಲ್ಲರಿಗೂ ಸಾಧ್ಯವೇ. ಆದರೆ ನಮ್ಮಲ್ಲಿ ಸದ್ಭಾವನೆಗಳನ್ನೋದಿರ್ಬೇಕು. ಅಂದ್ರೆ ನಮ್ಮಲ್ಲಿ ಯದ್ಭಾವಂ ತದ್ಭವತಿ ಅಂತೀವಲ್ವಾ, ನಮ್ಮ ಭಾವನೆನೇ ಕಾರ್ಯರೂಪಕ್ಕೆ ಪ್ರಕಟ ಆಗುತ್ತೆ. ಹಾಗಾಗಿ ನಮ್ಮ ಜೀವನ ಶೈಲಿ ಅನ್ನೋದು ನಮ್ಮ ಭಾವನೆಗಳ ಒಂದು ಪ್ರತಿಬಿಂಬ. ಯಾವ ರೀತಿ ಭಾವಿಸ್ತಾ ಇರ್ತೀವೋ ನಮ್ಮೊಳಗಡೆ, ಆ ಭಾವನೆಗಳಿಗೆ ತಕ್ಕ ಹಾಗೆ ನಮ್ಮ ಜೀವನ ವಿಧಾನ ಇರುತ್ತೆ. ಹಾಗಾಗಿ ಯಾವುದು ನಮ್ಮ ಬಳಿ ಇರುತ್ತೋ, ನಮ್ಮ ಹತ್ರ ಏನಿರುತ್ತೋ ಅದೇ ನಾವು ಇನ್ನೊಬ್ಬರಿಗೆ ಕೊಡೋದಕ್ಕೆ, ನೀಡೋದಕ್ಕೆ ಸಾಧ್ಯ. ಅದೇ ತರಹ ಭಗವಂತನಿಗೂ ಸಹ ಅದನ್ನೇ ನೀಡ್ತೀವಿ. ಯಾವುದು? ನಮ್ಮ ಹೃದಯದಲ್ಲಿ, ನಮ್ಮ ಒಳಗೆ ಇರ್ತಕ್ಕಂತಹ ಭಾವನೆಗಳಿಂದ, ಆ ಒಳ್ಳೆಯ ಭಾವನೆಗಳಿಂದ ನಾವು ಮಾಡ್ತಕ್ಕಂತಹ ಈ ಕಾರ್ಯಗಳಿರುತ್ತಲ್ವಾ, ಎಲ್ಲರ ಹಿತಕ್ಕಾಗಿ, ಅದೇ ಈ ಒಂದು ಅಷ್ಟಪುಷ್ಪಗಳು. ಹಾಗಾಗಿ ಈ 8 ಪುಷ್ಪಗಳಿಂದ ಪರಮಾತ್ಮ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆ ಇದು ಯಾರಿಗೆ ಸಲ್ಲಿಸೋದು ಅಂದ್ರೆ ಎಲ್ಲೋ ಅಂದಲ್ಲ, ನಮ್ಮೊಳಗಡೆ ಇರ್ತಕ್ಕಂತಹ ನಮ್ಮ ಪರಮಾತ್ಮನಿಗೆ ಸಲ್ಲಿಸ್ತಕ್ಕಂಥದ್ದು ಇದು ಉತ್ಕೃಷ್ಟವಾದ ಸೇವೆ. ಪೂಜೆನೂ ಅನ್ಬೋದು, ಸೇವೆನೂ ಅನ್ಬೋದು. ಆದ್ರೆ ಇದು ಜ್ಞಾನಿ ಮಾಡ್ತಕ್ಕಂಥದ್ದು ಉತ್ಕೃಷ್ಟವಾದದ್ದು, ತುಂಬಾ ಉನ್ನತ ಮಟ್ಟದ್ದು ಅಂತ. ಹಾಗಾಗಿ ಪರಮಾತ್ಮನಿಗೆ, ಪರಮಾತ್ಮ ಅನ್ನಿ, ಭಗವಂತ ಅನ್ನಿ, ಹೆಸರೇನೇ ಇದ್ರೂ ಸಹ ಇದು ತುಂಬಾ ಇಷ್ಟ ಆಗುತ್ತೆ, ಪ್ರೀತಿ ಆಗುತ್ತೆ. ಅದಕ್ಕಾಗಿ ಸಂತುಷ್ಟನಾಗ್ತಾನೆ ಅಂತ. ಇದಕ್ಕೆ ನಾವು ಹೇಗೆ ಅನ್ನೋದಾದ್ರೆ ನೋಡಿ, ಈಗ ವಿವೇಕಾನಂದ ರಾಮಕೃಷ್ಣ ಪರಮಹಂಸರದ್ದು ಉದಾಹರಣೆ ತಗೊಂಡಾಗ ಈ ಥರ ಎಷ್ಟೋ ಜನ ಇದ್ದಾರೆ. ಆಗ ಯಾವುದಕ್ಕೆ ರಾಮಕೃಷ್ಣ ಪರಮಹಂಸರು ತನ್ನ ಇಡೀ ಒಂದು ಶಕ್ತಿಯನ್ನ ಧಾರೆಯವರು ವಿವೇಕಾನಂದರಿಗೆ ಮಾಡಿದ್ರು ಅಲ್ವಾ? ಈ ಒಂದು ಜ್ಞಾನ, ಆ, ಜ್ಞಾನಿ ಆಗಿದ್ದಕ್ಕಾಗಿ.
ಜ್ಞಾನಿ ಈ ಥರ 8 ಪುಷ್ಪಗಳಿಂದ ಸಮರ್ಪಣೆ ಮಾಡ್ತಿರ್ತಾನೆ. ಅದಕ್ಕಾಗಿ ತನ್ನ ಎಲ್ಲ ಇಡೀ ಜ್ಞಾನ ಶಕ್ತಿಯನ್ನ ಹ್ಮ್, ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಅದು ಪಾಸ್ ಆನ್ ಮಾಡ್ತಾರೆ. ದಾರಿ ಹೋದು ಮಾಡೋದು ಅಂತೀವಲ್ವಾ? ಅದು ನೀಡ್ತಾರೆ. ಅದಕ್ಕಾಗಿ ಅಷ್ಟು ಪ್ರೀತಿ ಭಗವಂತನಿಗೆ. ಅದಕ್ಕಾಗಿ ಯಾವುದು 8 ಪುಷ್ಪಗಳ ಬಗ್ಗೆ ಸ್ವಲ್ಪ ನೋಡೋಣ. ಅಷ್ಟು ಇಷ್ಟವಾಗಿರೋದು ನಮಗೆ ಹೇಗೆ ಅದು ಪರಿವರ್ತನೆ ಆಗುತ್ತೆ, ಇಲ್ಲ ಏನಿದೆ ಇದರಲ್ಲಿ ಮಹತ್ವ ಇಷ್ಟ ಆಗೋದಕ್ಕೆ ಅನ್ನೋದು ನೋಡೋದಾದ್ರೆ, ಯಾಕೆ ನೀಡಬೇಕು ಅನ್ನೋದು ಈಗ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡ್ವಿ. ಯಾರು ನೀಡ್ತಾರೆ, ಸಮರ್ಪಿಸ್ತಾರೆ ಅನ್ನೋದನ್ನು ನೋಡಿದ್ವಿ. ಉದಾಹರಣೆ ಮೂಲಕ ಆ ಸಮರ್ಪಣೆಯಿಂದ ನಾವು ಏನ್ ಪಡ್ಕೊಂತೀವಿ ಅನ್ನೋದು ಸ್ವಲ್ಪ ಅರ್ಥ ಆಗಿದೆ. ಈಗ ಅಹಿಂಸಾ ಪುಷ್ಪ ಅಂದ್ರೆ ಹೇಗೆ ಅಂದ್ರೆ, ನ್ ಅಹಿಂಸೆ ಅನ್ನೋ ಭಾವನೆ ಹೃದಯದಲ್ಲಿ ಬರೋದೇ ನನ್ನಿಂದ ಯಾರಿಗೂ ನೋವು ಆಗ್ಬಾರ್ದು. ಆ ಮನಸ್ಸಿಂದಲೂ ಆಗ್ಬೋದು, ನನ್ನ ನಡವಳಿಕೆಯಿಂದಲೂ ಆಗ್ಬೋದು, ನನ್ನ ಮಾತಿನಿಂದ ಆಗ್ಬೋದು, ಯಾರಿಗೂ ನೋವು ಉಂಟು ಮಾಡಬಾರದು ಅಂತ ಯಾರು ಜೀವನ ಮಾಡ್ತಾ ಇರ್ತೀವೋ, ಯಾರು ನಡ್ಕೊಂತಾ ಇರ್ತೀವೋ, ಯಾರಲ್ಲಿ ಈ ವರ್ತನೆ ಇರುತ್ತೋ ಅದೇ ಅಹಿಂಸಾ ಪುಷ್ಪವನ್ನ ಸಮರ್ಪಣೆ ಮಾಡೋದು ಭಗವಂತನಿಗೆ. ಅಂದ್ರೆ ಈ ತರ ಇರ್ತಕ್ಕಂಥವರು ತುಂಬಾ ಪ್ರೀತಿ ಪಾತ್ರರು ಅಂತ ಭಗವಂತನಿಗೆ. ಅಹಿಂಸಾ ಪುಷ್ಪ ಅನ್ನೋದು. ನೋಡಿ, ನಾವು ಏನೋ ಹಿಂಸೆ ಅಂದ್ರೆ ಏನೋ ಒಂದು ಒಂದನ್ನು ಕೊಲ್ಲೋದು, ತೊಂದರೆ ಮಾಡೋದು ಅದೇ ಅನ್ಕೊಂತೀವಿ. ಅಲ್ಲ, ನಮ್ಮ ನಡೆ ನುಡಿಗಳಿಂದಲೂ ಮನಸ್ಸಿಂದಲೂ ಸಹ ಮಾತಿನಿಂದಲೂ ಸಹ ಅದು ಯಾವುದು ಇರಬಾರ್ದು. ಹಿಂಸೆ ಇನ್ನೊಬ್ಬರಿಗೆ ನೋವು ಉಂಟಾಗಬಾರದಂಗೆ ನಾವು ನಮ್ಮ ಒಂದು ಜೀವನವನ್ನ ನಡೆಸ್ತಿದ್ರೆ ಅದು ನಮ್ಮ ಹೃದಯದಲ್ಲಿರ್ತಕ್ಕಂತಹ ಅಂದ್ರೆ ನಮ್ಮೊಳಗಡೆ ಇರ್ತಕ್ಕಂತಹ ಆ ಪರಮಾತ್ಮನಿಗೆ ಅದು ಇಷ್ಟ ಆಗುತ್ತೆ ಅಂತ. ಅದು ಸಮರ್ಪಣೆ. ಭಾವನಾ ಪುಷ್ಪ ಅಂತೀವಲ್ವಾ? ಈ ತರ ನಾವೇನಾದ್ರೂ ಭಗವಂತನಿಗೆ ಸಮರ್ಪಿಸಬೇಕು ಅಂದ್ರೆ ನಮ್ಮ ಜೀವನ ವಿಧಾನ, ನಮ್ಮ ನಡ ನುಡಿಗಳಿಂದ ಸಮರ್ಪಣೆ, ನಮ್ಮ ಭಾವನೆಗಳ ಮೂಲಕ ಸಮರ್ಪಣೆ ಮಾಡೋದು ಅಂತ. ಅದರಲ್ಲಿ ಪ್ರಥಮವಾಗಿರೋದು ಅಹಿಂಸಾ ಪುಷ್ಪ. ಅದಕ್ಕೆ ಅಹಿಂಸಾ ಪರಮೋ ಧರ್ಮ ಅಂತಲೂ ಸಹ ಹೇಳಿರೋದು. ಎರಡನೇದು ಇಂದ್ರಿಯ ನಿಗ್ರಹ ಪುಷ್ಪ. ಇದು ಯಾವುದು ಅಂದ್ರೆ, ಹ್ಮ್ ಇಲ್ಲಿ ನಾವು ತುಂಬಾ ತಿಳ್ಕೋಬೇಕಿರೋದು ಏನಂದ್ರೆ, ಇಂದ್ರಿಯ ನಿಗ್ರಹ ಪುಷ್ಪದಲ್ಲಿ ಅಂದ್ರೆ ಆಮ್, ನಾವೇನ್ ಅನ್ಕೊಂತೀವಿ ಅಂದ್ರೆ, ಅಪ್- ಆ, ನಾವು ಏನೋ ತುಂಬಾ ನಾವು ನಮ್ಮ ಇಂದ್ರಿಯಗಳನ್ನ ಅಂದ್ರೆ 5 ಇಂದ್ರಿಯಗಳಿದೆಯಲ್ಲ, ಕಣ್ಣು ಮೂಗು ಕಿವಿ ಬಾಯಿ ಚರ್ಮ ಇದೆಲ್ಲ, ಅದನ್ನ ಹೆಚ್ಚು ಬಳಸಬಾರ್ದು ಅನ್ನೋ ತರ ಭಾವನೆಯಲ್ಲಿರ್ತೀವಿ. ಆ ಥರ ಇದ್ದಾಗ ನಮ್ಗೆ ಇಂದ್ರಿಯ ನಿಗ್ರಹ ಇದೆ ಅಂತ ಅನ್ಕೊಂತೀವಿ. ಆದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಿರೋದು ಏನು ಅಂದ್ರೆ, ಈ ಇಂದ್ರಿಯಗಳನ್ನ ಈ ಪುಷ್ಪವನ್ನ ಪರಮಾತ್ಮೆಗೆ ನೀಡಬೇಕಾದ್ರೆ ಈ ಜೀವನಕ್ಕೆ ಮುಖ್ಯವಾಗಿ ಕೊಟ್ಟಿರೋದು ಏನೋ ಪರಮಾತ್ಮನೇ ಕೊಟ್ಟಿರೋದು ಈ ಇಂದ್ರಿಯಗಳನ್ನ ನಮ್ಮನ್ನ ಸೃಷ್ಟಿ ಮಾಡುವಾಗ ಅಲ್ವಾ? ಅದಕ್ಕಾಗಿ ಈ ಇಂದ್ರಿಯಗಳಿಗೆ ಯಾರು ಒಡೆಯ ಅಂದ್ರೆ, ಈ ಜ್ಞಾನೇಂದ್ರಿಯಗಳಿಗಾಗ್ಬೋದು, ಪಂಚೇಂದ್ರಿಯಗಳಿಗಾಗ್ಬೋದು, ಎಲ್ಲದಕ್ಕೂ ಒಡೆಯ ಯಾರು ಅಂದ್ರೆ ಆ ಪರಮಾತ್ಮನೇ. ಹಾಗಾಗಿ ಆ ಇಂದ್ರಿಯಗಳನ್ನ ಆ ಪರಮಾತ್ಮನ ಸೇವೆಗಾಗಿ ಅಂದ್ರೆ ನಾವೇನ್ ಮಾಡ್ತಿರ್ತೀವಿ, ಈ ಇಂದ್ರಿಯಗಳನ್ನ ಅಂದ್ರೆ ಕಣ್ಣು ಮೂಗು ಕಿವಿ ಬಾಯಿ ಇದೆಲ್ಲವನ್ನ ನಮ್ಮ ಮನೋರಂಜನೆಗಾಗಿ, ಮನಸ್ಸು ರಂಜಿಸೋದಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ತಾ ಇರ್ತೀವಲ್ವಾ? ಹಾಗಲ್ಲದಿರ ಇದು ನೀನು ನೀಡಿರೋದು, ಇದಕ್ಕೆ ನೀನೇ ಒಡೆಯ ಅಂತ ನಾವು ಅರ್ಥ ಮಾಡಿಕೊಂಡು ಭಾವಿಸಿ ಅದನ್ನ ಸ್ವಾರ್ಥಕ್ಕಾಗಿ ಅಲ್ಲದಿರ ನಾವು ಬಳಸಿದಾಗ ಅದು ಸರಿಯಾದ ರೀತಿಯಲ್ಲಿ ಆ ಅಂದ್ರೆ ಆ ದೈವೋಪಚಾರ ಅಂತೀವಲ್ವಾ, ಪರಮಾತ್ಮನ ಸೇವೆಗಾಗಿ ಅಂತೀವಲ್ವಾ, ಈ ಎಲ್ಲ ನಮ್ಮ ಇಂದ್ರಿಯಗಳನ್ನ ಸೇವೆಗಾಗಿ ನಾವು ಬಳಸಿದಾಗ ಏನಾಗುತ್ತೆ ಅಂದ್ರೆ ಅದು ಇಂದ್ರಿಯ ನಿಗ್ರಹ ಪುಷ್ಪ ಅಂತ. ಹ್ಮ್ ಆ ಥರ ನಾವು ನಮ್ಮ ಇಂದ್ರಿಯಗಳನ್ನ ನಾವು ಬಳಸ್ಬೇಕು ಅನ್ನೋದು. ಅಷ್ಟೇ ಹೊರತು ಏನೂ ನೋಡಬಾರ್ದು, ಏನೂ ತಿನ್ನಬಾರ್ದು, ಏನೂ ಮಾತನಾಡಬಾರ್ದು, ರುಚಿ ಅನ್ನೋದು ಆ ನಾಲಿಗೆಗೆ ತೋರಿಸ್ಲೇಬಾರ್ದು ಅನ್ನೋದಲ್ಲ. ಆ ಇಂದ್ರಿಯಗಳಲ್ಲಿ ಸಂಯಮ ಅನ್ನೋದು ಇಟ್ಕೋಬೇಕು ಅಂತ. ಯಾವುದ್ರ ಕಡೆ ನಾವು ಹೋಗ್ಬೇಕು, ನಮ್ಮ ಜೀವನ ಇಡೀ ಕಾಣ್ತಾ ಇರೋದ್ ಕಡೆ ಅಲ್ಲದಿರ, ಕಾಣದೇ ಇರೋದು ಇದಕ್ಕೆ ಯಾರು ನೀಡಿದ್ದಾರೆ ನಮಗೆ, ಅದಕ್ಕಾಗಿ ಅವ್ರಿಕ್ಕಾಗಿ ನಾವು ಬಳಸ್ಬೇಕು. ಅದು ಸಂಯಮ ಅಂದ್ರೆ. ಇಂದ್ರಿಯ ನಿಗ್ರಹ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಈ ಜೀವನ ಮಾಡೋದಕ್ಕೆ ಮಾತ್ರ, ಈ ದೇಹ ನಡೆಸೋದಕ್ಕೆ ಮಾತ್ರ ಬಳಸೋದಲ್ಲ,
ಅದನ್ನ ಆ ಪರಮಾತ್ಮನ ಕಡೆನೂ ಅದರ ಕಡೆನೂ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಆ ಎಲ್ಲದಕ್ಕೂ ನಾವು ಆಮ್, ಯಾವಾಗಲೂ ಸ್ವಾರ್ಥಕ್ಕೆ ಮನೋರಂಜನೆಗೆ ಅಲ್ಲದಿರ ಆ ದೈವದ ಕಡೆನೂ ದೈವತ್ವದ ಕಡೆನೂ ನಾವು ಬಳಸಿದಾಗ ನಮ್ಮ ಇಂದ್ರಿಯಗಳನ್ನ ಅದು ಇಂದ್ರಿಯ ನಿಗ್ರಹ ಅಂತ. ಮತ್ತೊಂದು ಪುಷ್ಪ ದಯಾ ಪುಷ್ಪ. ದಯೆ ಅಂದ್ರೆ ನಾವ್ ಅನ್ಕೊಂತೀವಿ ಬೇರೆ ನನ್ನಲ್ಲಿ ಬೇರೆಯವ್ರು ಏನಾದ್ರೂ ಬಯಸಿದ್ರೆ ಅದನ್ನ ನಾವು ಅಯ್ಯೋ ಪಾಪ ಅಂತ ಅವ್ರಿಗಿಲ್ಲ ಅಂತ ಕೊಡೋದು ಅಂತ ದಯೆ ಅನ್ಕೊಂತೀವಿ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ. ದಯೆ ಅಂದ್ರೆ ಬೇರೆ ಅವರಿಂದ ನಾನು ಏನನ್ನ ಬಯಸ್ತಾ ಇದ್ದೀನೋ ಇತರರಿಗೂ ಸಹ ಅದನ್ನೇ ನೀಡಬೇಕು. ಈ ತರ ವಿಶಾಲ ಭಾವನೆ ಇದ್ರೆ ಆ ಥರ ನಾವು ನಡ್ಕೊಂಡಾಗ ಜೀವನ ಮಾಡ್ತಿದ್ದಾಗ ಅದು ದಯಾ ಪುಷ್ಪವನ್ನ ಸಮರ್ಪಣೆ ಮಾಡೋದು ಅಂದ್ರೆ. ನೋಡಿ ನಾವು ಎಲ್ಲಿಗೆ ಸೀಮಿತ ಮಾಡ್ಕೊಂಡ್ಬಿಡ್ತೀವಿ, ಯಾರಿಗೋ ಏನೋ ಇಲ್ಲ ಅಂದ್ರೆ ಅಯ್ಯೋ ಪಾಪ ಕೊಟ್ಟೆ, ನನ್ನ ದಯಾ ಹೃದಯ ಇದೆ, ನನ್ನ ದಯಾಮೂರ್ತಿ ಇಂಥವ್ರು ತುಂಬಾ ವಿಶಾಲ ಮನೋಭಾವ ಇರೋರು ಅಂತ ಭಾವಿಸ್ತೀವಿ, ಅಲ್ಲಿಗೆ ಸೀಮಿತ ಮಾಡ್ಕೊಂಡ್ಬಿಡ್ತೀವಿ. ದಯೆ ಅಂದ್ರೆ ಅದಲ್ಲ. ಸರಿಯಾದ ನಿಜವಾದ ದಯೆ ಅಂದ್ರೆ ಏನಂದ್ರೆ, ನಾನು ಏನು ಇನ್ನೊಬ್ಬರಿಂದ ಬಯಸ್ತಾ ಇದ್ದೀನೋ, ನಾನು ಇನ್ನೊಬ್ಬರಿಂದ ಒಂದು ಗೌರವ ಸಿಗ್ಬೇಕು ಅಂತಲೋ ಮತ್ತೊಂದು ಏನೋ ಸಿಗ್ಬೇಕಂತಲೋ ಬಯಸ್ತಾ ಇದ್ರೆ ಮೊದಲು ನಾನು ಅವರಿಗೆ ಅದು ಕೊಡ್ಬೇಕು. ಇನ್ನೊಬ್ಬರಿಗೆ ನಾನು ಏನನ್ನ ಬಯಸ್ತಾ ಇದ್ದೀನೋ ಅದನ್ನ ಇನ್ನೊಬ್ಬರಿಗೆ ನೀಡ್ತೀವಲ್ವಾ, ಅದೇ ನಾನು ಬಯಸೋದನ್ನೇ ಇತರರಿಂದ ನಾನು ಏನನ್ನ ನಿರೀಕ್ಷೆ ಮಾಡ್ತೀನೋ ಬಯಸ್ತಾ ಇರ್ತೀನೋ ಅದನ್ನ ನಾನು ಪರರಿಗೆ ನೀಡ್ತೀನಿ, ಇತರರಿಗೆ ನೀಡ್ತೀವಲ್ವಾ, ಅದು ದಯೆ ಅಂದ್ರೆ. ನಾನು ಇನ್ನೊಬ್ಬರಿಂದ ರೆಸ್ಪೆಕ್ಟ್ ಬಯಸ್ತಾ ಇದ್ದೀನಿ, ಇಲ್ಲ ಇನ್ನೊಬ್ಬರಿಂದ ನಾನು ಮತ್ತೊಂದು ಬಯಸ್ತಾ ಇದ್ದೀನಿ ಅಂದ್ರೆ ಮೊದಲು ನಾನು ಬೇರೆಯವ್ರಿಗೆ ಕೊಡಬೇಕದು. ಆ ಕೊಡೋದಿರುತ್ತಲ್ಲ ಅದು ದಯಾ ಪುಷ್ಪ ಅಂದ್ರೆ. ಅದಿರಬೇಕು ನಮ್ಮಲ್ಲಿ. ಮತ್ತೆ ಜ್ಞಾನ ಪುಷ್ಪ. ಆ ಜ್ಞಾನ ಪುಷ್ಪ ಅಂದ್ರೇನೆ ಸಮಸ್ತ ಜೀವರಾಶಿಗಳಲ್ಲೂ ಸಹ ಆ ಪರಮಾತ್ಮನನ್ನೇ ಕಾಣುವುದು. ಅದೇ ಸಮತ್ವಂ ಯೋಗ ಮುಚ್ಯತೆ ಅಂತ ಹೇಳಿರೋದು. ಸುಮ್ಮನೆ ನಾವು ಹೊರಗಡೆ ಪ್ರಾಣಿಗಳನ್ನು ನಮ್ಮಂತೆ ಅಂತ ಅದಕ್ಕೇನೋ ಒಂದು ಪೋಷಣೆ ಮಾಡೋದು, ನೀರು ಆಹಾರ ಕೊಡೋದು, ಆ ಥರ ಅಲ್ಲ. ಎಲ್ಲ ಜೀವರಾಶಿಗಳಲ್ಲೂ ಪರಮಾತ್ಮನೇ ಕಾಣೋದು ಅಂದ್ರೆ ಎಲ್ಲದರಲ್ಲೂ ಆ ಒಂದು ನಾವು ನೋಡಿದ್ವಲ್ಲ ಆತ್ಮ ಅಂದ್ರೆ ಮೂರರ ಒಂದು ಹ್ಮ್ ಸಾರ ಅನ್ನೋದು ನೋಡಿದೀವಲ್ಲ, ಶಕ್ತಿ, ಜ್ಞಾನ, ಈ ತರ ನಾವೇನು ಕಾನ್ಷಿಯಸ್ನೆಸ್ಸು, ಎನರ್ಜಿ, ವಿಸ್ಡಮ್ ಅಂತ ನೋಡಿದೀವಲ್ವಾ, ಆ ಥರ ಎಲ್ಲದರಲ್ಲೂ ಇದೆ ಅದು ಅಂತ ನಾವು ಗುರುತಿಸಿದಾಗ ಅದೇ ಜ್ಞಾನ. ಪ್ರತಿಯೊಂದು ಪರಮಾತ್ಮನಿಗೆ ಸೇರಿದ್ದು, ಪ್ರತಿಯೊಂದು ಪರಮಾತ್ಮನ ಇಚ್ಛೆಯಂತೆ ನಡೀತಾ ಇದೆ. ಈ ತರ ತಿಳುವಳಿಕೆ, ಎಲ್ಲ ನಮ್ಮನ್ನ ಸೃಷ್ಟಿ ಮಾಡಿರೋದು ಆ ಪರಮಾತ್ಮನ ಅಂಶ ನಮ್ಮಲ್ಲಿ ಇಟ್ಟು ನಾ ನಾ ನಮ್ಮನ್ನ ಹೇಗೆ ಸೃಷ್ಟಿ ಮಾಡಿದಾನೋ, ನಾವು ಹೇಗೆ ಜನ್ಮ ತಗೊಂಡಿದೀವೋ ಅದೇ ತರಹ ಪ್ರತಿಯೊಂದು ಸೃಷ್ಟಿ ಆಗಿರೋದು ಅದೇನೆ. ಆ ಎಲ್ಲದರಲ್ಲಿ ಇರ್ತಕ್ಕಂತಹ ಆ ಒಂದು ಪರಮಾತ್ಮನ ಅಂಶವನ್ನ ನೋಡೋದೇ ಜ್ಞಾನ ಪುಷ್ಪ. ಅದು ತಿಳ್ಕೊಂಡಾಗ ಏನಾಗುತ್ತೆ, ಅವಾಗ ನಾವು ಯಾವ ತರ ಇರ್ತೀವಿ ಅಂದ್ರೆ ನನಗೆ ಸೇರಿರೋದು ಯಾವುದೂ ಇಲ್ಲ, ಈ ಸೃಷ್ಟಿನೇ ಮಾಡಿರೋದು ನನ್ನನ್ನೂ ಸೇರಿಸಿಕೊಂಡು ಪರಮಾತ್ಮ ಆಗಿರೋದ್ರಿಂದ ಇದೆಲ್ಲವೂ ಸಹ ಏನು ವಸ್ತು ನಮ್ಮದು ಅಂತ ಏನೇನು ಭಾವಿಸಿರ್ತೀವೋ, ನಮ್ಮವರು ಅಂತ ಏನೇನು ಭಾವಿಸಿರ್ತೀವೋ ಅದೆಲ್ಲವೂ ಪರಮಾತ್ಮನಿಗೆ ಸೇರಿರೋದು ಅಂತ ಆ ಜ್ಞಾನ ನಮ್ಮಲ್ಲಿ ಇಟ್ಕೊಂಡು ಜೀವನ ಮಾಡಿದ್ರೆ ಅದೇ ಜ್ಞಾನ ಪುಷ್ಪ ಸಮರ್ಪಣೆ. ಈ ಜ್ಞಾನ ಇತ್ತು ಅಂದ್ರೆ ನಾವು ದುಃಖ ಅನ್ನೋದೇ ಇರೋದಿಲ್ಲ ನಮ್ಗೆ. ಆ ತರ ಜ್ಞಾನದಿಂದ ಜೀವನ ಮಾಡೋದೇ ಪರಮಾತ್ಮನ ಒಂದು ಸೇವೆ. ಆ ಪುಷ್ಪ, ಜ್ಞಾನ ಪುಷ್ಪವನ್ನ ಸಮರ್ಪಣೆ ಮಾಡೋದು. ಮತ್ತೆ ಇನ್ನೊಂದು ತಪಃ ಪುಷ್ಪ ಅಂತ ನೋಡಿದ್ವಿ. ಅಂದ್ರೆ ತಪಸ್ಸು ಅಂದ್ರೆ ಏನು ಅಂದ್ರೆ ಸಹನೆ. ಆ ತಪಸ್ಸು ಅಂದ ತಕ್ಷಣ ಏನೋ ಎಲ್ಲೋ ಹೋಗಿ ಒಂದ್ ಕಾಲ್ ಮೇಲೆ ಇಲ್ಲ ನಿಂತ್ಕೊಂಡೋ ಕೂತ್ಕೊಂಡೋ ಸತತವಾಗಿ ಸಾಧನೆ ಮಾಡೋದು, ಧ್ಯಾನ ಮಾಡೋದು ಮಾತ್ರ ಅಷ್ಟೇ ಅಲ್ಲ ಅದು ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅದಲ್ಲ, ಸಹನೆ. ಆ ನಾವೇನು ಈ ಸಹನಾ ತಪಃ ಪುಷ್ಪವನ್ನ ಸಮರ್ಪಿಸೋದು ಹೇಗಿರ್ಬೇಕು ಅಂದ್ರೆ, ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಹಿಸ್ಕೊಳ್ಳೇಬೇಕು. ಸಹಿಸ್ಕೊಳ್ಳದೆ ಇದ್ರೆ ನಡೆಯೋದೇ ಇಲ್ಲ. ಪ್ರತಿಯೊಂದಕ್ಕೂನು ಪ್ರತಿಯೊಬ್ಬರು ಎಲ್ಲ ಏನು ಈಗ ತುಂಬಾ ಬಿಸಿಲಿದೆ ಅಂದ್ರೆ ಸಹಿಸ್ಕೊಳ್ಳೇಬೇಕು. ಈಗ ಚಳಿ ಆಗ್ತಿದೆ ಸಹಿಸ್ಕೊಳ್ಳೇಬೇಕು. ಹೊಟ್ಟೆ ಹಸಿತಾ ಇದೆ ಈಗ ಅನ್ಕೊಳ್ಳಿ, ಈಗ ಸಹಿಸ್ಕೊಳ್ಳೇಬೇಕು 6 ಗಂಟೆವರೆಗೂ.
ಆ ಸಹಿಸ್ಕೊಳ್ಳೋದಿದೆಯಲ್ಲ ಅದು ನೋವು ಕೇವಲ ಇವೇ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ನೋವಾಗ್ಬೋದು, ದುಃಖ ಆಗ್ಬೋದು, ಈ ಥರ ಆ ಸಹಿಸ್ಕೊಳ್ಳೋದು, ಸಹನೆ ಅನ್ನೋದು ಇಲ್ಲದಿರೋ ನಾವೇನು ಮಾಡ್ತೀವಿ, ಕೋಪ ಮಾಡ್ಕೊತೀವಿ, ಮತ್ತೆ ಪ್ರತೀಕಾರ ಮಾಡಕ್ಕೆ ಹೋಗ್ತೀವಿ. ಆ, ಈ ಥರ ಮಾಡೋದಲ್ಲ. ಏನಿದೆಯೋ ಅದು ಎಲ್ಲದಕ್ಕೂ ಸಹಿಸ್ಕೊಳ್ಳೋದು. ಈಗ ಅಧಿಕಾರ ಇರುತ್ತೆ, ರಿಟೈರ್ ಆದಮೇಲೆ ಅಧಿಕಾರ ಇರೋದಿಲ್ಲ, ಅದನ್ನು ಸಹಿಸ್ಕೋಬೇಕು. ಏನೋ ನಮಗೆ ತುಂಬ ಒಂದು ನೋವು ಆಗ್ತಾ ಇದೆ, ಚಿಂತೆ ಕಾಡ್ತಾ ಇದೆ ಅಂದರೆ ಅದನ್ನು ಸಹಿಸ್ಕೋಬೇಕು. ಈ ಥರ ಸಹಿಸ್ಕೊಂಡು ಜೀವನ ಮಾಡ್ತೀವಲ್ವಾ, ಇದು ತಿತೀಕ್ಷಾ ಅಂತಾರೆ. ತಪಸ್ಸು ಅಂದ್ರೆ ಸಹಿಸ್ಕೊಳ್ಳುವುದು ಅಂತ. ಈ ಪುಷ್ಪವನ್ನ ಇದು ಆ, ಈ ಜಗತ್ನಲ್ಲಿ ಹುಟ್ಟಿದ ಮೇಲೆ ಇವು ಇರುತ್ತೆ, ಪ್ರತಿಯೊಬ್ಬರು ಸಹಿಸ್ಕೊಳ್ಳೇಬೇಕು ಅನ್ನೋದನ್ನ ತಿಳ್ಕೊಂಡು ಜೀವನ ಮಾಡ್ತೀವಲ್ವಾ, ಅದು ತಪಸ್ಸು. ಮತ್ತೊಂದು ಕ್ರಿಯಾಪುಷ್ಪ ಅಂದ್ರೆ ಇದು ಏನಂದ್ರೆ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ಕೊಂತ, ಅಂದ್ರೆ ನಮಗ್ ಸಂಬಂಧಪಟ್ಟಿರೋದು ವೈಯಕ್ತಿಕವಾಗಿ ಕರ್ಮಗಳನ್ನು ಮಾಡ್ಕೊಂತ, ಮತ್ತೆ ಸೇವಾ ಕಾರ್ಯಗಳಲ್ಲೂ ಇರಬೇಕು ನಾವು. ಅದರಲ್ಲೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಇರಬೇಕು. ಅದು ಪರಮಾತ್ಮನ ಸೇವೆ. ಅದಕ್ಕೆ ಪತ್ರಿಜಿಯವರು ಹೇಳಿದ್ದು ಮಾಧವ ಸೇವೆಯೇ ಮಾನವ ಸೇವಾ ಅಂತ. ಅಂದ್ರೆ ಏನು, ನಾವು ಮನುಷ್ಯರಿಗೆ ಆಹಾರ ಇಲ್ಲ ಅಂದ್ರೆ ಕೊಡೋದು, ಬಟ್ಟೆ ಕೊಡೋದು, ಹಣ ಸಹಾಯ ಮಾಡೋದು, ರಕ್ತದಾನ ಮಾಡೋದು, ಮತ್ತೊಂದು ಏನೆಲ್ಲ ಅವಶ್ಯಕತೆ ಇರುತ್ತೋ ಅದೆಲ್ಲ ಇನ್ನೊಬ್ಬರಿಗೆ ನೀಡ್ತೀವಿ, ಅದು ಸೇವೆ ಅನ್ಕೊಂತೀವಿ. ಪತ್ರಿಜಿಯವರು ಹೇಳೋದು ಏನಂದ್ರೆ ಮಾಧವನ ಸೇವೆ ಮಾಡಿ ನೀವು. ಮಾಧವ ಅಂದ್ರೆ ಪರಮಾತ್ಮ, ಅಂದ್ರೆ ಆತ್ಮ. ಆತ್ಮಕ್ಕೆ ಸಂಬಂಧಪಟ್ಟಿರೋದು ಸೇವೆಯನ್ನ ಮಾಡಿ, ಅದು ಮಾಧವ. ಅದು ಮಾಡಿದಾಗ ಅದು ಮಾನವನ ಸೇವೆ ಆಗುತ್ತೆ. ಮಾನವನಾಗಿ ನಾವು ಮಾಡಬೇಕಿರೋದು ಮಾಧವನ ಸೇವೆ. ಈ ಈ ಒಂದು ಕಣ್ಣಿಗೆ ಕಾಣ್ತಿರೋ ಈ ಮನುಷ್ಯನಿಗೆ ಮಾಡ್ತೀವಲ್ವಾ, ಅದು ಅಲ್ಲ ಸೇವೆ ಅಂದ್ರೆ ಅಂತ ಹೇಳ್ತಾರೆ. ಅದೇ ಇಲ್ಲಿನೂ ಕ್ರಿಯಾಪುಷ್ಪ ಅಂದ್ರೆ ನಾವು ಸುಮ್ಮನೆ ಸೋಮಾರಿಗಳಾಗಿ ಏನೂ ಮಾಡ್ದಿರಾ ಇರೋದಲ್ಲ. ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೀವಿ ಅಂದ್ ಮಾತ್ರಕ್ಕೆ ಏನು ಎಲ್ಲರೂ ತುಂಬ ಏನೇನೋ ಮಾಡ್ತಿರ್ತಾರಲ್ಲ, ಬೇಕಿರೋದು ಬೇಡದಿರೋದು ಅದಲ್ಲ. ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು, ಸಮಾಜಕ್ಕೆ ಸೇವೆ ಅನ್ನೋದು ಮಾಡಬೇಕು, ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಆ ಥರ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಅದು ಕ್ರಿಯಾಪುಷ್ಪ, ಸಮರ್ಪಣೆ ಮಾಡೋದು ಅಂತ. ಮತ್ತೊಂದು ಸತ್ಯ ಪುಷ್ಪ ಅಂದರೆ ಸತ್ಯ ಅಂದ್ರೆ ನಾವು ಏನ್ ಹೇಳ್ತೀವಿ, ಸತ್ಯವಚನ, ವಚನ ಸತ್ಯ ಅಂತೀವಲ್ವ. ಅಂದ್ರೆ ಬೇರೆಯವ್ರಿಗೆ ನಾನು ಏನು ಹೇಳ್ತೀವೋ ಅದನ್ನ ನಡ್ಕೊಳ್ಳೋದು. ಅಂದ್ರೆ ಏನ್ ನಡೆದಿದ್ಯೋ ಇದ್ದ ಹಾಗೆ ಹೇಳ್ಬೇಕು ನಾವು, ಅದೊಂದು. ಮತ್ತೆ ಯಾರಿಗಾದ್ರೂ ನಾವು ಮಾತು ಕೊಟ್ಟಿದ್ರೆ ಅದರಂತೆ ನಡ್ಕೋಬೇಕು. ಈಗ ಸತ್ಯವಚನ ಅಂದ್ರೆ ಏನು ಅಂದ್ರೆ, ಏನು ನಡೆದಿರುತ್ತೋ ಅದನ್ನೇ ನಾವು ಹೇಳಬೇಕು, ಅದು ಸತ್ಯವಚನ. ವಚನ ಸತ್ಯ ಅಂದ್ರೆ ಯಾರಿಗಾದ್ರೂ ವಚನ ಅಂದ್ರೆ ಮಾತು ಕೊಟ್ಟಿರ್ತೀವಲ್ವಾ, ಅದರಂತೆ ನಾವು ನಡ್ಕೋಬೇಕು. ಅದು ಈ ಎರಡು ಇರಬೇಕು ಸತ್ಯಪುಷ್ಪ ಅಂದ್ರೆ. ಅಂದ್ರೆ ನುಡಿದಂತೆ ನಡೆಯುವುದು, ಇರುವುದನ್ನ ಇರುವಂತೆ ಯಥಾರ್ಥವಾಗಿ ನುಡಿಯುವುದು. ಅಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಇರಬಾರದು. ಯಾವುದ್ರಲ್ಲೇ ಆಗ್ಬೋದು ನಾವು. ಈಗ ನಾವು ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ. ಆದ್ರೆ ಎಷ್ಟೋ ಕಡೆ ನಮ್ಗೆ ಅದ್ ಮಾಡ್ಬೇಕು ಅಂತ ಇರೋದಿಲ್ಲ. ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಹೇಗಿದೆಯೋ ಹಾಗೆ ಇರಬೇಕು. ಸತ್ಯಪುಷ್ಪ ಅಂದ್ರೆ ಯಾವುದೋ ಒಂಚೂರು ಅತಿಶಯೋಕ್ತಿ ಅನ್ನೋದೇ ಇರಬಾರದು. ಆ ಥರ ನಾವು ಇದ್ದಾಗ ಅದು ಸತ್ಯಪುಷ್ಪವನ್ನ ಸಮರ್ಪಣೆ ಮಾಡೋದು ಅಂತ. ನಾವು ಏನೋ ಫಾರ್ಮಾಲಿಟಿ ಅಂತ ಮಾಡ್ತೀವಲ್ವಾ, ಅದೂ ಇರಬಾರದು ಅಂತ ಸತ್ಯಪುಷ್ಪ ಅಂದ್ರೆ. ಇನ್ನೊಂದು 8ನೇದು ಧ್ಯಾನ ಪುಷ್ಪ. ಅಂದ್ರೆ ತನ್ನ ಆತ್ಮವನ್ನೇ ಪರಮಾತ್ಮ ಎಂದು ಧ್ಯಾನಿಸುವುದು. ಇದು ಶ್ರೇಷ್ಠ ಧ್ಯಾನ. ಇದನ್ನ ಆತ್ಮ ಧ್ಯಾನ ಎಂದು ಕರಿತೀವಿ. ಅಂದ್ರೆ ಧ್ಯಾನ ಅಂದ್ರೆ ದಿ ಪ್ಲಸ್ ಯಾನ ಅಂದ್ರೆ ಶಕ್ತಿ, ಚೈತನ್ಯದ ಕಡೆ ಪ್ರಯಾಣ ಮಾಡೋದು. ಅಂದ್ರೆ ಈಗ ಪರಮಾತ್ಮನ ಕಡೆಯಿಂದ ಪಡ್ಕೊಂಡಿರೋದು ಆ ಚೈತನ್ಯ, ಮತ್ತೆ ಪುನಃ ಪರಮಾತ್ಮನ ಕಡೆಗೆ ಹರಿಸುವಂಥದ್ದೇ ಧ್ಯಾನ ಅಂದ್ರೆ. ಈಗ ನಾವು ಯಾವ ಕಡೆ ಹರಿಸ್ತಾ ಇದ್ದೀವಿ ನಮ್ಮ ಶಕ್ತಿಯನ್ನ ಅಂದ್ರೆ ಪ್ರಪಂಚದ ಕಡೆ ಹರಿಸ್ತಾ ಇದ್ದೀವಿ. ಪ್ರಪಂಚದ ವಿಚಾರಗಳ ಕಡೆಗೆ ಹಲವಾರು ಕಡೆ ಹರಿಸ್ತಾ ಇದ್ದೀವಿ. ಆದ್ರೆ ಧ್ಯಾನ ಅಂದ್ರೆ ನಮ್ಮ ಆತ್ಮದಲ್ಲೇ ಮನಸ್ಸನ್ನು ನಿಲ್ಲಿಸುವುದು. ಅದು ಭಗವಂತನಿಗೆ ಪ್ರಿಯವಾದದ್ದು.
ಪರಮಾತ್ಮ ಕೊಟ್ಟಿರುವ ಈ ಜೀವನನ್ನು ಆ ಪರಮಾತ್ಮನಿಗಾಗೆ ಸಮರ್ಪಣೆ ಮಾಡುವುದು. ಅಂದ್ರೆ ನಿನ್ನ ಅಂಶವೇ ನನ್ನಲ್ಲಿ ಇದೆ. ಈ ದೇಹಕ್ಕೂ ಎಲ್ಲದಕ್ಕೂ ಆಧಾರವಾಗಿರೋದು ಆತ್ಮ. ಆ ಆತ್ಮ ಬಂದು ನಿನ್ನ ಅಂಶವೇ, ಅದು ನೀನೇ. ನೀನೇ ಒಂದು ಭಾಗ ನನ್ನಲ್ಲಿ ವಾಸ ಮಾಡ್ತಿದೀಯಾ ಅಂದು ಅ ಅದ ಅದರ ಕಡೆ ನಮ್ಮ ಧೀಶಕ್ತಿ, ನಮ್ಮಲ್ಲಿರ್ತಕ್ಕಂತಹ ಚೈತನ್ಯವನ್ನ ನಾವು ಆ ಆ ಪ್ರಯಾಣ ಮಾಡೋದು. ಅದು ಧ್ಯಾನ ಅಂದ್ರೆ. ಅದು ಉತ್ತಮೋತ್ತಮವಾಗಿರೋದು ಅಂತ. ಅಂದ್ರೆ ಮನಸ್ಸು ಭಗವಂತನಲ್ಲಿ ನಿಲ್ಲಿಸುವುದು ಅಂತ. ಈ ತರ ಚಿಂತನೆ ಮಾಡ್ತಾ ನಾವು ಪರಮಾತ್ಮನಲ್ಲೇ ಆ ಒಂದು ಮನಸ್ಸನ್ನು ನಿಲ್ಲಿಸ್ತೀವಲ್ವಾ, ಅದೇ ಧ್ಯಾನ ಪುಷ್ಪ. ಇದು ತುಂಬ ಶ್ರೇಷ್ಠವಾಗಿರೋದು ಅಂತ. ಎಲ್ಲದಕ್ಕಿಂತ ಈ 8ರಲ್ಲಿ ಯಾವುದು ಅಂದ್ರೆ ಧ್ಯಾನ ಪುಷ್ಪ ತುಂಬ. ಯಾಕಂದ್ರೆ ಆ ನೀನೇ ಆತ್ಮ ಅಂದ್ರೆ ಎಲ್ಲದಕ್ಕೂ ಆಧಾರವಾಗಿರೋದು ಅದು ನೀನೇ ಆಗಿದೀಯಾ ಅಂತ ನಾವು ನಮ್ಮಲ್ಲಿರ್ತಕ್ಕಂತಹ ಆ ಚೈತನ್ಯ ಶಕ್ತಿಯನ್ನ ಅದರ ಕಡೆನೇ ಹರಿಸ್ತೀವಲ್ವಾ, ಶಕ್ತಿಯನ್ನ. ಅದಕ್ಕಾಗಿ ಅದು ತಿಳ್ಕೊಳ್ಳೋದಕ್ಕೆ, ಅದೇ ನಾನು ಅನ್ನೋದನ್ನ ಪಡ್ಕೊಳ್ಳೋದಕ್ಕೆ ಮಾಡೋ ಒಂದು ಸಲ್ಲಿಸೋ ಒಂದು ಪುಷ್ಪವೇ ಧ್ಯಾನ ಪುಷ್ಪ ಅಂತ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಇನ್ನೊಂದು ಹೇಳಿದಾರೆ, ಅಹಮಾತ್ಮ ಗೂಢಾಕೇಶ ಸರ್ವಭೂತ ಶ್ರೇಯಸ್ಥಿತಃ ಅನ್ನೋ ಒಂದು ಶ್ಲೋಕದಲ್ಲಿ ತಿಳಿಸಿದ್ರ ಹಾಗೆ, ಸರ್ವಭೂತಗಳಲ್ಲೂ ಆತ್ಮನಾಗಿ ನಾನೇ ಇದ್ದೀನಿ ಅಂತ ಪರಮಾತ್ಮನೇ ತಿಳಿಸಿದ್ದಾನೆ. ಕೃಷ್ಣ ಭಗವಾನರು ಆ ಭಗವದ್ಗೀತೆಯಲ್ಲಿ ತಿಳಿಸಿದ್ರು. ಅಂತಹ ಪರಮಾತ್ಮನನ್ನ ನಮ್ಮ ಹೃದಯದಲ್ಲಿ ಅಂದ್ರೆ ನಮ್ಮಲ್ಲಿ ಕಾಣುವಂಥದ್ದೇ ಆತ್ಮಧ್ಯಾನ ಅಂದ್ರೆ. ಸೊ ಹಾಗಾಗಿ ನನ್ನನ್ನೇ ತಿಳ್ಕೊಂತಿದ್ದಾರೆ. ನಾನು ಸೃಷ್ಟಿ ಮಾಡಿರೋದು, ನನ್ನ ಸೃಷ್ಟಿ ಮಾಡಿರೋ ಈ ಮಾನವ ನನ್ನನ್ನೇ ತಿಳ್ಕೊಂತ ಇದ್ದಾನೆ ಅಂದಾಗ ತುಂಬಾ ಆ ಅದು ಶ್ರೇಷ್ಠದ್ದು ಹೌದಾ ಅಲ್ವಾ? ಅದು ಪ್ರೀತಿ ಆಗುತ್ತಾ ಇಲ್ವಾ? ಹಾಗಾಗಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋದು ಅಂದ್ರೆ ಧ್ಯಾನ ಪುಷ್ಪ. ಆ ಅಂದ್ರೆ ನನ್ನ ಅಸ್ತಿತ್ವಕ್ಕೆ ಆಧಾರ ಆಗಿರೋದೇ ಆತ್ಮ ಚೈತನ್ಯ. ಆ ಆತ್ಮವೇ ಪರಮಾತ್ಮ ಅಂತ. ಆತ್ಮ ಜ್ಞಾನದಿಂದ ಅದರಿಂದ ನಾವು ಇದ್ದಾಗ ಆತ್ಮ ದರ್ಶನ ಆಗುತ್ತೆ ಅಂತ. ಅಂದ್ರೆ ನಮ್ಮ ಸಸ್ವರೂಪ ಅನುಭವ ಆಗುತ್ತಲ್ಲ, ಅದೇ ಆತ್ಮ ದರ್ಶನ. ಅದಕ್ಕಾಗಿ ಅದು ತುಂಬ ಶ್ರೇಷ್ಠ ಅಂತ ಹೇಳೋದು ಈ ಪುಷ್ಪ ಅನ್ನೋದು. ಈಗ ನಮಗೆ ಅನುಭವ ಆಗ್ತಾ ಇರೋದೇನು? ಈ ಶರೀರ ಮನಸ್ಸದ ಅನುಭವಗಳಾಗ್ತಾ ಇದೆ. ಆದ್ರೆ ಸೂಕ್ಷ್ಮವಾದ ಆ ಆತ್ಮವನ್ನ ಆತ್ಮಾನುಭೂತಿ ಆಗುತ್ತಲ್ವಾ, ಅದು ಯಾವುದರಲ್ಲಿ ಅಂದ್ರೆ ಈ ಆತ್ಮ ಪುಷ್ಪದಲ್ಲಿ, ಧ್ಯಾನ ಪುಷ್ಪದಲ್ಲಿ. ಅದಕ್ಕಾಗಿ ಇದು ಯಾವಾಗ ನಮಗಾಗುತ್ತೋ ಅವಾಗ ಏನಾಗುತ್ತಂದ್ರೆ ನಮಗೆ ದುಃಖ, ಶೋಕ, ಮೋಹ, ಭಯ, ಈ ಭ್ರಮೆ ಇದೆಲ್ಲವೂ ಸಹ ನಮ್ಗಿಲ್ಲದಿರ ಆಗುತ್ತೆ. ಚಿಂತೆ ಇದೆಲ್ಲವೂ ಇಲ್ಲದಿರ ಇದ್ದಾಗ ಏನಾಗುತ್ತೆ, ಆವಾಗ ಆ ಆ ಪರಮಾತ್ಮನೇ ವಾಸ ಮಾಡ್ತಾನೆ ನಮ್ಮಲ್ಲಿ. ಅವಾಗ ಪರಮಾತ್ಮ ಅನುಗ್ರಹ ಹೆಚ್ಚಾಗಿದೆ ಅಂತೀವಲ್ವಾ, ಅದು ಅವನ ಉಪಸ್ಥಿತಿ ಹೆಚ್ಚಾಗಿರುತ್ತೆ. ಏನು ಈ ದೇಹ ಮನಸ್ಸು ಉಪಸ್ಥಿತಿಗಿಂತ ಆ ಪರಮಾತ್ಮನ ಆತ್ಮದ ಉಪಸ್ಥಿತಿ ಹೆಚ್ಚಾಗಿದ್ದಾಗ ವಿಶೇಷವಾಗಿ ನೆಲೆಸಿರ್ತಾನೆ. ಆ ಹೃದಯ ಯಾರಲ್ಲಿ ಆ ಥರ ಇರುತ್ತೋ ಅವರಲ್ಲಿ ಪ್ರಕಟ ಆಗುತ್ತೆ. ಅವಾಗ ನಮಗೆ ಶಾಂತಿಯನ್ನು ಸಿಗುತ್ತೆ. ಅದಕ್ಕೆ ಶಾಂತಿಯೇ ಸುಖ ಅಂತ ಹೇಳಿರೋದು. ನಾವೇನ್ ಅನ್ಕೊಂಡಿದ್ವಿ, ಸುಖ ಅಂದ್ರೆ ವಸ್ತು, ವ್ಯಕ್ತಿಗಳು, ಯಾವುದೋ ಒಂದು ಪ್ರಾಂತಕ್ಕೋ ಹಿಮಾಲಯಕ್ಕೋ ಫಾರಿನ್ ಟೂರೋ ಮಾಡ್ಕೊಂಬಂದ್ರೆ ಸುಖ ಅನ್ಕೊಂತೀವಲ್ಲ. ಶಾಂತಿಯೇ ಸುಖ ನಮಗೆ. ಪ್ರಶಾಂತತೆ ಇರುತ್ತಲ್ಲ. ನಿನ್ನೇನು ನಾವು ನೋಡಿದ್ವಿ ಮೊನ್ನೆ, ಪ್ರಶಾಂತತೆಯಲ್ಲಿ ನಮಗೆ ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತ. ನೋಡಿ ಯಾವ ಕಡೆ ಹೋಗ್ತೀವಿ ನಾವು? ಆ ಆತ್ಮದ ಕಡೆ ಹೋಗ್ತೀವಿ ನಾವು. ಹಾಗಾಗಿ ನಾವು ಮಾಧವನ ಲಕ್ಷಣಗಳಲ್ಲಿ ಒಂದು ನೋಡಿದೀವಿ, ನಿರ್ಭಯ ಅನ್ನೋದು. ಅದು ಯಾವಾಗ ನಮ್ಗೆ ಉಂಟಾಗುತ್ತೆ ಅಂದ್ರೆ ಈ ಆತ್ಮದ ಕಡೆ, ಆ ಆತ್ಮದ ಆ ಒಂದು ಅನುಭವದ ಕಡೆ, ದೇಹ ಮನಸ್ಸು ಶರೀರ ಈ ಕಡೆ ನಮ್ಮ ಒಂದು ಗಮನ ಇಲ್ಲದಿರ ನಮ್ಮ ಶಕ್ತಿ ಅನ್ನೋದು ಕಡೆ ಪ್ರಯಾಣ ಮಾಡುತ್ತೆ ಅಂದ್ರೆ ಆತ್ಮದ ಕಡೆ ಪ್ರಯಾಣ ಮಾಡಿದಾಗ ಅಂತ ಕಡೆ ಅಲ್ಲೇ ಹೆಚ್ಚು ಉಪಸ್ಥಿತಿ ಪ್ರಕಟ ಆಗುತ್ತೆ. ಅದು
ಶಾಂತಿಯನ್ನು ಸಿಗುತ್ತೆ. ಆ ಅದೇ ದೇವಸ್ಥಾನ ಅಂತ ಹೇಳ್ತೀವಿ ನಾವು ನೋಡಿ. ಪತ್ರಿಜಿಯವರು ಹೇಳೋದು ದೇಹವೇ ದೇವಾಲಯ ಅನ್ನೋದು ತಿಳಿಸಿದ್ದಾರೆ. ಅಂದ್ರೆ ಯಾರು ಈ ಒಂದು ಹೃದಯದಲ್ಲಿ ಇಂತಹ ಹೃದಯದಿಂದ ಇರ್ತಾರೋ ಈ ಅಷ್ಟಪುಷ್ಪಗಳಲ್ಲಿ, ಅದರಲ್ಲೂ ಧ್ಯಾನ ಪುಷ್ಪ ತುಂಬಾ ಶ್ರೇಷ್ಠ ಅದು ಇರುತ್ತೋ, ಆ ಹೃದಯವೇ ದೇವಾಲಯ. ಅಂದ್ರೆ ದೇವರು ವಾಸ ಮಾಡ್ತಾ ಇರೋ ಸ್ಥಳ ದೇವಸ್ಥಾನ ಅಂತ ಹೇಳ್ತೀವಲ್ವಾ. ಅಲ್ಲಿ ನಮ್ಮಲ್ಲೇ ಆ ದೇವರು ವಾಸ ಮಾಡ್ತಿರೋದು ನಮ್ಮ ಅನುಭವಕ್ಕೆ ಪ್ರಕಟ ಆಗ್ತಾ ಹೋಗುತ್ತೆ. ಅದು ಆಗುತ್ತೆ ಧ್ಯಾನ ಪುಷ್ಪದಲ್ಲಿ. ಈ ತರ ಪುಷ್ಪಗಳಿಂದ ಭಗವಂತನಿಗೆ ಇಷ್ಟ ಆಗೋದು. ಇದು ಶಾಶ್ವತವಾಗಿರೋದು. ನಾವು ಏನೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೂ ಸಹ, ಗಳಿಸಿದ್ರೂ ಸಹ ಈ ಶರೀರ ಇರೋವರೆಗೂ ಇರುತ್ತೆ. ಆದರೆ ಈ ಆತ್ಮ ಧ್ಯಾನದಿಂದ ಪಡ್ಕೊಂಡಿರ್ತಕ್ಕಂತಹ ಆತ್ಮಾನುಭವ ಅನ್ನೋದು ಶಾಶ್ವತವಾಗಿ ಇರುತ್ತೆ. ಇದೇ ಮುಕ್ತಿ ಅಂದ್ರೆ. ಮುಕ್ತಿ ಕೊಡೋ ಶಕ್ತಿ ಯಾವುದು ಅಂದ್ರೆ ಆತ್ಮಜ್ಞಾನವೇ. ಮತ್ತೆ ಇದು ಇಷ್ಟೇ ಅಲ್ಲ, ಆ ಅನುಭವ ನಾವು ಇವಾಗ ಪಡ್ಕೊಂಡಿಲ್ಲ ಅಂದ್ರೂ ಸಹ ಎಷ್ಟೆಷ್ಟು ಸಾಧನೆ ಮಾಡಿರ್ತೀವೋ ಅಷ್ಟು ಮತ್ತೊಂದು ಜನ್ಮಕ್ಕೆ, ಪುನರ್ಜನ್ಮಕ್ಕೂ ಸಹ ನಮಗೆ ಅದು ಉಪಯೋಗ ಆಗುತ್ತೆ. ಈ ದೈವಿ ಅನುಭವ ಇರುತ್ತಲ್ಲ, ಇದು ಆತ್ಮಾನುಭವ, ದೈವಿ ಅನುಭವ ಅಂತೀವಲ್ವಾ. ಅಂದ್ರೆ ದೇಹ ಅನುಭವಕ್ಕಿಂತ ದೇಹಿ ಅನುಭವ, ಅದೇ ದೈವಿ ಅನುಭವ. ಅಂದ್ರೆ ಆ ಅನುಭವವೇ ನಮ್ಮ ನಿಜ ಸ್ವರೂಪ, ಅದೇ ಆನಂದ ಅಂತ. ಹಾಗಾಗಿ ನಾವಿವತ್ತು ತಿಳ್ಕೊಂಡಿರೋದು ಏನು ಅಂದ್ರೆ, ಜ್ಞಾನಿ ಆಗ್ಬೇಕು ನಾವು. ಈಗಾಗಲೇ ಆಗಿದ್ದೀವಿ. ಜ್ಞಾನಿ ಆಗಿರ್ತಕ್ಕಂಥವನು ಈ 8 ಪುಷ್ಪಗಳನ್ನ ಸಮರ್ಪಣೆ ಮಾಡ್ತಾನೆ. ಈ ಪುಷ್ಪಗಳಂದ್ರೆ ಭೌತಿಕವಾಗಿರ್ತಕ್ಕಂತಹ ಪುಷ್ಪಗಳಲ್ಲ, ಭಾವನಾ ಪುಷ್ಪಗಳು. ಆ ಇದರಿಂದ ಈ 8 ನಾವು ಜೀವನ ಮಾಡಬೇಕು, ಸಮರ್ಪಣೆ ಮಾಡ್ತಿರ್ಬೇಕು. ಮತ್ತೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋದು, ಉತ್ಕೃಷ್ಟವಾಗಿರೋದು ಅಂದ್ರೆ ಧ್ಯಾನ ಪುಷ್ಪ. ಆ ಧ್ಯಾನ ಪುಷ್ಪ ಸಮರ್ಪಣೆಯಲ್ಲೇ ನಾವು ಏನು ಈ ಜನ್ಮದ ಉದ್ದೇಶ ಏನು, ಯಾತಕ್ಕಾಗಿ ಜನ್ಮ ಪಡ್ಕೊಂಡಿದ್ದೀವೋ ಅದು ಸಹ ನಮಗೆ ಮನವರಿಕೆ ಆಗುತ್ತೆ. ಅದು ಆಗಬೇಕು. ಅದು ಆದಾಗ ನಾವು ಮಾಧವನಾಗೋದು ಅಂದ್ರೆ. ಹಾಗಾಗಿ ನಾವು ತಿಳ್ಕೋಬೇಕಿರೋದು ಏನು ಅಂದ್ರೆ, ಈ ಪುಷ್ಪಗಳನ್ನ ಯಾವುದೋ ನಾನು ಸಂಪಿಗೆ ಪುಷ್ಪ ಕೊಟ್ರೆ ಇದು ಸಿಗುತ್ತೆ, ಮಲ್ಲಿಗೆ ಪುಷ್ಪ ಕೊಟ್ರೆ ಅದು ಸಿಗುತ್ತೆ, ವರಮಹಾಲಕ್ಷ್ಮಿ ಬಂತು, ಕಮಲದ ಹೂವು ಲಕ್ಷ್ಮಿಗೆ ನೀಡಿದ್ರೆ ನನಗೆ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಅಲ್ಲ ಸ್ನೇಹಿತರೆ. ನಮಗೆ ಆಗಬೇಕಿರೋದು ಏನು ಅಂದ್ರೆ, ನಮ್ಮನ್ನ ನಾವು ತಿಳ್ಕೊಳ್ಳೋದು, ನನ್ನ ಆತ್ಮ ಅನ್ನೋದು ಅದು ಇದ್ದಾಗ ನೋಡಿ ನಮ್ಮಲ್ಲಿ ಇವೆಲ್ಲ ಗುಣಗಳು ಬದಲಾವಣೆ ಆಗ್ತಾ ಆಗ್ತಾ ಒಂದೊಂದು ದಯಾ ಪುಷ್ಪ, ಅಹಿಂಸಾ ಪುಷ್ಪ ಇವೆಲ್ಲವೂ ಆಗ್ತಾ ಆಗ್ತಾ ಹೋದಾಗ ಕೊನೆಗೆ ಏನಾಯ್ತು, ನಮ್ಮ ಮನಸ್ಸು ಪ್ರಶಾಂತತೆ ಆದಾಗ ಏನಾಯ್ತು, ಅಲ್ಲೇ ಭಯ ಇಲ್ಲ, ದುಃಖ ಇಲ್ಲ, ಏನೇನೂ ಇರೋದಿಲ್ಲ ಅಲ್ವಾ. ಅದು ನಮಗೆ ಸಿಗ್ಬೇಕಿರೋದು, ಅದೇ ಶಾಂತಿ, ಅದೇ ಸುಖ. ಅದು ಸಿಕ್ಕಿದಾಗ ಇದೆಲ್ಲವೂ ನಮಗೆ ಸಿಗುತ್ತೆ ಅನ್ನೋದು. ಹಾಗಾಗಿ ನಮ್ಮ ಗಮನ ಈ ಕಡೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಅಷ್ಟಪುಷ್ಪಗಳನ್ನ ನಿಮ್ಮೊಂದಿಗೆ ಹಂಚಿಕೊಡೋ ಒಂದು ಪ್ರಯತ್ನ ಮಾಡಿರೋದು. ಈ ಅವಕಾಶಕ್ಕಾಗಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಸಹ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.